ಪೋಲೇನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಹತ್ಯೆಗೀಡಾದ ದಲಿತ ಆನಂದ್ ಕುಟುಂಬಕ್ಕೆ ತಕ್ಷಣ ಸರ್ಕಾರ 5 ಎಕರೆ ಜಮೀನು ಮಂಜೂರು ಮಾಡಿಕೊಡಬೇಕು ಮತ್ತು 25 ಲಕ್ಷ ರೂಪಾಯಿ ಹಣ ಪರಿಹಾರ ನೀಡಬೇಕೆಂದು ರಾಜ್ಯ ಮೀಸಲಾತಿ ಹೋರಾಟದ ಒಕ್ಕೂಟಗಳ ಮೀಸಲಾತಿ ರಾಜ್ಯ ಮುಖಂಡರಾದ ಬಸವರಾಜ್ ಕೌತಾಳ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಪೋಲೇನಹಳ್ಳಿ ಗ್ರಾಮದ ಮೃತ ಕುಟುಂಬಸ್ಥರ ನಿವಾಸಕ್ಕೆ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ದಲಿತ ಪರ ಪ್ರಗತಿಪರ ಹೋರಾಟಗಾರರು ಭೇಟಿ ನೀಡಿ ಸಾಂತ್ವನ ಹೇಳಿ ಘಟನೆಯ ನೈಜತೆಯ ಬಗ್ಗೆ ಕುಟುಂಬಸ್ಥರಿಂದ ಮಾಹಿತಿ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಅವರು ಕೊಲೆಯಾಗಿರುವ ಆನಂದ್ ಪತ್ನಿಗೆ ಸರ್ಕಾರ ಉದ್ಯೋಗ ನೀಡಬೇಕೆಂದು ಮತ್ತು ಆನಂದನ ಮಗನಿಗೆ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣ ನೀಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು. ಅದೇ ಅಲ್ಲದೆ ಆರೋಪಿ ನಾಗೇಶ್ನ ತಂದೆ ತಾಯಿಯನ್ನ ಆಪಾದನೆ ಪಟ್ಟಿಯಲ್ಲಿ ಸೇರಿಸಿ ಬಂಧಿಸಬೇಕೆಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಕೆಎನ್ ರಾಜಣ್ಣ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ರೇಷ್ಮೆ ಇಲಾಖೆ ಉಪ ನಿರ್ದೇಶಕ ಬಾಲಕೃಷ್ಣ, ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಸದಸ್ಯ ರವಿಕುಮಾರ್ ನಿಹಾ ಸೇರಿದಂತೆ ಎಸ್ಸಿ ಎಸ್ಟಿ ಸಮುದಾಯದ ಹೋರಾಟಗಾರರು ಉಪಸ್ಥಿತರಿದ್ದರು. ಭೀಕರವಾದಂಥ ಒಂದು ಕೊಲೆ ಆಗಿದೆ. ಅವನ ಕುಟುಂಬಕ್ಕೆ ಮತ್ತು ಅವರ ಮಗ ಮತ್ತು ಪತ್ನಿಗೆ ಸರ್ಕಾರದಿಂದ ಈ ಕೂಡಲೇ ಒಂದು ಪರಿಹಾರವನ್ನು, ಈಗಾಗಲೇ ನನಗನ್ನಿಸ್ದಂಗೆ ಗಣೇಶನ ಹಬ್ಬಗಳಲ್ಲಿ ಏನಾದರೂ ಗಲಾಟೆಗಳಾದರೆ ಅಲ್ಲೇನ ಮಾರಣಾಂತಿಕವಾದಂಥ ಒಂದು ಹಲ್ಲೆಗಳು ಆಲ್ರೆಡಿ ಹಾಸನದಲ್ಲಿ ನಡೀತಾ ಇದ್ದಾವೆ. ಸರ್ಕಾರನೇ ಮುಂದೆ ನಿಂತು ತಕ್ಷಣದಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲೂ ಸಮೇತ ಒಂದು ದೊಡ್ಡ ಮಟ್ಟದ ಒಂದು ಹಲ್ಲೆನೇ ಅನಾಥ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಕೊಡದಲ್ಲಿರ್ತಕ್ಕಂಥದ್ದು ಬೇಸರದ ಸಂಗತಿ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಈ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಮತ್ತು ಆನಂದನ ಪತ್ನಿಗೆ ಉದ್ಯೋಗವನ್ನು ತಕ್ಷಣ ಕೊಡಬೇಕು ಮತ್ತು ಭೂಮಿಯನ್ನು ಸಮೇತ ಅವರಿಗೆ ಯಾವುದೇ ಕೂಲಿ ನಾಲಿ ಮಾಡತಕ್ಕಂಥ ಜನ ಆಗಿರೋದ್ರಿಂದ ಅವರಿಗೆ ಭೂಮಿಯನ್ನು ಕೊಡಬೇಕು. ಇಷ್ಟನ್ನು ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೋರಾಟಗಾರರಾದ ಬಸವರಾಜ್ ಕೌತಾಳ್ ಮತ್ತು ಪ್ರೊಫೆಸರ್ ತೊರೆರಾಜ್ ಅವರು ಹೇಳ್ದಂಗೆ ಮತ್ತು ಒಂದು ಅತ್ಯಂತ ಶೋಷಿತ ಎರಡೂ ಸಮುದಾಯಗಳು ಅಣ್ಣ ತಮ್ಮದಿರ್ದಾರ ಬಾಳ್ಬೇಕಾದಂಥ ಮತ್ತು ನೂರಾರು ವರ್ಷದಿಂದ ಬದುಕು ಹೊಂದಿರೋ ಅಂಥ ಕುಟುಂಬಗಳು ವೈಯಕ್ತಿಕ ಈರ್ಷೆನೇ ಒಂದು ಸಣ್ಣ ಘಟನೆನೇ ಒಂದು ಗಂಭೀರವಾದ ಈ ಸ್ಥಿತಿ ಎರಡೂ ಸಮುದಾಯಗಳು ಮತ್ತು ನಾಗರಿಕ ಸಮಾಜ ತಲೆ ತಗ್ಸಂಗೆ ಆಗಿರೋಂಥ ಬರ್ಬರ ಹತ್ಯೆಯನ್ನು ನಾವು ಖಂಡಿಸ್ತಾ ದಯವಿಟ್ಟು ಈ ರೀತಿ ಆಗಬಾರ್ದು. ಯಾವುದೇ ವ್ಯಕ್ತಿ ವೈಯಕ್ತಿಕ ಸಣ್ಣ ಪುಟ್ಟ ವಿಚಾರ ಇದ್ದರೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಕೂತ್ಕೊಂಡು ಗಂಭೀರವಾಗಿ ಯೋಚನೆ ಮಾಡಿ ಇಲ್ಲಿ ಅಕ್ಕಪಕ್ಕದ ಸಹೋದ್ಯೋಗಿಗಳ ಜೊತೆ ಕುಟುಂಬದವ್ರ ಜೊತೆ ಮಾತುಕತೆ ಮಾಡಿ ಈ ಸಣ್ಣ ಸಮಸ್ಯೆನ ಬಗೆಹರಿಸ್ಕೋಬೋದಿತ್ತು. ಆ ಮೂಲಕ ಈ ಗ್ರಾಮದ ನೆಮ್ಮದಿ ಮತ್ತು ಆ ಕುಟುಂಬ ಬೀದಿ ಪಾಲಾಗೋದನ್ನ ತಪ್ಪಿಸ್ಬೋದಿತ್ತು. ಇದು ಆಗಬಾರ್ದು. ಅದಕ್ಕೆ ವಿಶೇಷವಾಗಿ ನನ್ನ ಕಳಕಳಿಯ ಮನವಿ, ಈ ಜಿಲ್ಲೆಯ ಶೋಷಿತ ಸಮುದಾಯದ ಮುಖಂಡರುಗಳು ಇಬ್ಬರು ಕೆಎನ್ ರಾಜಣ್ಣ ಸಾಹೇಬರಾಗ್ಬೋದು, ಪರಮೇಶ್ವರ್ ಅವರು ಗೃಹ ಸಚಿವರಿದ್ದಾರೆ, ಅವರು ಖುದ್ದು ಭೇಟಿ ನೀಡಿ ಇಲ್ಲಿ ಈ ಗ್ರಾಮದಲ್ಲಿ ಒಂದು ಇವರಿಗೆ ಸಾಂತ್ವನ ಹೇಳ್ಬೇಕು. ಎರಡೂ ಸರ್ಕಾರದ ಕರ್ತವ್ಯ. ಹಾಗೆ ಮಾಡದೆ ಹೋದ್ರೆ ಅವನು ಕೊಲೆ ಮಾಡಿದ್ದಲ್ಲ, ನಾವು ಸಮಾಜ ಮತ್ತು ಸರ್ಕಾರನೇ ಈ ಬಡ ಕುಟುಂಬಗಳನ್ನ ಕೊಲೆ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ನಮ್ಮ ಒತ್ತಾಯ ಏನಂತಂದ್ರೆ ಸರ್ಕಾರ ಕೂಡಲೇ ಇಂಥ ಹತ್ಯಾಕಾರರು ಅಥವಾ ದುರಂಕಾರಗಳಿರ್ತಾರಲ್ಲ ಅವ್ರಿಗೆ ಕಾನೂನು ಪ್ರಕಾರನೇ ಶಿಕ್ಷೆ ಕೊಡಬೇಕು. ಮತ್ತೆ ಈ ಕೊಲೆಯನ್ನ ಮುಚ್ಚ ಹಾಕುವಂತ ಒಂದು ಪ್ರಯತ್ನಗಳನ್ನು ಏನು ಮಾಡ್ತಾ ಇದ್ದಾರೋ ನಾವು ಇದನ್ನ ಖಂಡಿಸ್ತೀವಿ. ಮತ್ತು ಈ ಕುಟುಂಬಕ್ಕೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡಬೇಕು. ವಿಶೇಷವಾಗಿ ಈ ಕುಟುಂಬ ಅತ್ಯಂತ ಏನು ಕಡುಬಡತನದಲ್ಲಿರುವಂಥ ಕುಟುಂಬ. ಅವರ ತಾಯಿ ಆಗಿರ್ಬೋದು, ಅವರ ಹೆಂಡತಿ ಆಗಿರ್ಬೋದು, ಅವರ ತಮ್ಮ ಮತ್ತು ಅಣ್ಣ ಅವರೆಲ್ಲರೂ ಕೂಡ ಈ ಆನಂದನ ಒಂದು ಆದಾಯದಲ್ಲಿ ದುಡಿಮೆಯಿಂದ
ಬದುಕುವಂಥ ಅವಲಂಬಿತರಾದಂಥವರು. ಹಾಗಾಗಿ ಅವಲಂಬಿತ ಈ ಕುಟುಂಬಕ್ಕೆ ಆನಂದ ಆಸರೆಯಾಗಿದ್ದ. ಈಗ ಆ ಕುಟುಂಬ ಇವತ್ತು ಪೂರ್ತಿ ಅನಾಥವಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಜೀವನ ಆಧಾರವನ್ನು ಕೂಡ ಇವತ್ತು ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಕುಟುಂಬಕ್ಕೆ ಸರ್ಕಾರ ತುರ್ತಾಗಿ ಕನಿಷ್ಠ 5 ಎಕರೆ